ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಡಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ನಮ್ಮ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಇರೋರು ಆಕ್ಟರ್, ಕೊರಿಯೋಗ್ರಾಫರ್ ಹಾಗೂ ಡ್ಯಾನ್ಸರ್. ಇವರು 25 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ಕೊತಾ ಬಂದಿದ್ದಾರೆ. ಇವರು ಇಂಟ್ರೊಡ್ಯೂಸ್ ಆಗಿದ್ದು ವಿಲನ್ ಆಗಿ, ಆದರೆ ಫೇಮಸ್ ಆಗಿದ್ದು ಪೊಲೀಸ್ ಆಗಿ. ಇವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರೇ ನಮ್ಮೆಲ್ಲರ ನೆಚ್ಚಿನ ಧರ್ಮ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ನಮ್ಮ ಶೋಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸರ್, ನೀವು ನಿಮ್ಮ ಜನನ ಆದಮೇಲೆ ಏನಾಯಿತು ಅಂತ ತಿಳ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ಏನಕ್ಕಂದರೆ ಲೆಜೆಂಡ್ರಿ ಫ್ಯಾಮಿಲಿ ನಿಮ್ಮದು, ನಿಮ್ಮ ವಂಶ ಪಾರಂಪರ್ಯದ ಬಗ್ಗೆ ಹೇಳಿ ಸರ್. ನನ್ನ ತಾತ ಬಂದು ಪಿಟೀಲ್ ಚೌಡಯ್ಯ ಅವರು. ಹೌದು. ಅವರ ಸ್ವಂತ ತಮ್ಮ ಟಿ ಪುಟ್ಟಸ್ವಾಮಿ ಅಂತ, ಇವರಿಬ್ಬರು ಅಣ್ಣ ತಮ್ಮಂದರು. ಪಿಟೀಲ್ ಚೌಡಯ್ಯ ಅವರ ಮಗಳು ಪದ್ಮಾವತಿ ಅಂತ, ಓಕೆ. ಟಿ ಪುಟ್ಟಸ್ವಾಮಿ ಅವರ ಮಗಳು ಹೇಮಾವತಿ ಅಂತ. ಪದ್ಮಾವತಿ ಮಗ ಅಂಬರೀಷ್, ಹೇಮಾವತಿ ಮಗ ನಾನು. ನಾವು ಫಸ್ಟ್ ಕಸಿನ್ಸು. ನಾವು ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು. ಹೌದು ಹೌದು. ಸೊ ನಮ್ಮ ಒಂದು ಸಂಗೀತ ಪರಂಪರೆ, ಒಂದು ಅವರ ಸಂಗೀತ ವಿದ್ವಾಂಸರು. ನನ್ನ ತಾತ ಸಂಗೀತ ವಿದ್ವಾಂಸರು. ನನ್ನ ತಾಯಿ ಕೂಡ ಮಹಾರಾಜ ಅರಮನೆಯಲ್ಲಿ ಕಚೇರಿ ಮಾಡಿದ್ದಾರೆ, ಹೇಮಾವತಿ ಅಂತ ನಮ್ಮ ತಾಯಿ. ನೀವು ಹಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಅವರಿಂದ ನಮಗೆ ಆ್ಯಕ್ಟಿಂಗ್ ಕಲೆ ಬಂತು, ಡ್ಯಾನ್ಸ್ ಕಲೆ ಬಂತು, ಆ ಥರ. ಹಂಗೆ ಸಿಂಗಿಂಗ್ ಬರಲಿಲ್ಲ? ಸಿಂಗಿಂಗ್ ಇಲ್ಲ. ನನಗೆ ಇಬ್ಬರಣ್ಣ ಇಬ್ಬರಕ್ಕ. ಅದರಲ್ಲಿ ಒಬ್ಬರು ದೊಡ್ಡಕ್ಕ ಒಳ್ಳೆ ಸಿಂಗರು, ದೊಡ್ಡಣ್ಣನೂ ಪರವಾಗಿಲ್ಲ ಒಳ್ಳೆ ಸಿಂಗರ್. ಬಟ್ ಎಲ್ಲರೂ ಇಂಡಸ್ಟ್ರಿನೇ. ಇಂಡಸ್ಟ್ರಿನ ಈ ರೀತಿಲಿ ಒಟ್ಟು ಕಲೆ, ಔಟ್ ಆಫ್ ದಿ ಫಿಲ್ಮ್ ಫೀಲ್ಡ್ ಅಷ್ಟೇ. ಕಲೆ ಒಟ್ಟು. ಓಕೆ, ಫಸ್ಟು ಅಂಬರೀಷ್ ಅವ್ರು ಬಂದರು, ಅದಾದಮೇಲೆ ನೀವು ಬರ್ತೀರಾ, ನಿಮ್ಮ ಫ್ಯಾಮಿಲಿ. ಆಫ್ಟರ್ ಅಂಬರೀಷ್ ನಾನೇ ಇಂಡಸ್ಟ್ರಿಗೆ. ಹೌದು. ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಸರ್? ಚೈಲ್ಡ್ಹುಡ್ ಅಂದರೆ ಈಗ ನಾವೆಲ್ಲ 80s ಬಾರ್ನ್. ಹೌದು ಹೌದು. ಸೊ ಏನಂದರೆ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ ನಮ್ಮ ಚಾಮರಾಜಪೇಟೆಯಲ್ಲಿ 4th ಮಿಡಲ್ ಸ್ಕೂಲ್, ಅಲ್ಲಿ ಓದಿದ್ದು ನಾನು. ಓಕೆ. ಹೈಸ್ಕೂಲು ಅಲ್ಲೇ ಸರ್ವೋತ್ತಮ ಹೈಸ್ಕೂಲ್ ಅಂತ, ಅದೇ ಚಾಮರಾಜಪೇಟೆಯಲ್ಲೇ ಓದಿದ್ದು. ಕಾಲೇಜ್ ಮಾಡಿದ್ದು SSMRV ಕಾಲೇಜ್, JP ನಗರ. ಡಿಗ್ರಿ VET ಕಾಲೇಜ್ ಅಂತ ಅಲ್ಲಿ ಮಾಡಿದೆ. ಸೊ ನನ್ನ ಲೈಫ್ ಸ್ಟೈಲ್ ಹಿಂಗೆ, ಕಾಲೇಜ್ ಲೈಫ್ ಸ್ಟೈಲ್ ಹಿಂಗೆ ಹೋಯ್ತು. ನೀವು ನಿಮ್ಮ ಮನೆಯಲ್ಲಿ ಕಡೆ ಮಗ? ನಾನು ಕೊನೆ ಮಗ. ನಂಗೆ ಇಬ್ಬರಣ್ಣ ಇಬ್ಬರಕ್ಕಂದ್ರು. ಹೌದು. ಬಟ್ ಚಿಕ್ಕೋರಲ್ವಾ, ಹೇಗೆ ಅಂದ್ರೂ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಅಷ್ಟೇ ತರಲೇ ಇದ್ರ ಚೈಲ್ಡ್ಹುಡ್ಡಲ್ಲಿ? ನಾನು ಆ್ಯಕ್ಚುಲಿ ತರಲೇನೆ. ಒಂದು ಲೆಕ್ಕಾಚಾರದಲ್ಲಿ ನನಗೆ ಎಲ್ಲರೂ ಪ್ರೀತಿ ಮಾಡೋರು. ನನಗೆ ಅಣ್ಣಂದಿರು ಅಷ್ಟೇ, ಅಕ್ಕಂದಿರು ಅಷ್ಟೇ, ಎಲ್ಲರದು ಸಪೋರ್ಟ್ ಜಾಸ್ತಿ ತುಂಬ. ನನಗೆ ನಮ್ಮ ಅಣ್ಣಂದಿರು ಅಕ್ಕಂದಿರಿಗೆಲ್ಲ 10 ವರ್ಷ ಡಿಫ್ರೆನ್ಸ್ ನನಗೆ. ಸೊ ನಾನು ಕೊನೆಯವನು ಆಗಿ ಅದು ಒಂದು 10 ವರ್ಷ ಡಿಫ್ರೆನ್ಸಲ್ಲಿ ಹುಟ್ಟಿದ್ದು ನಮಗೆ. ಸೊ ಹಂಗಾಗಿ ನಾನು ತುಂಬ ಚಿಕ್ಕವನು. ಆಮೇಲೆ ನಮ್ಮ ತಂದೆ ಅಂತೂ ತುಂಬ ಪ್ರೀತಿ. ಸೊ ಇವ್ರು 4 ಜನ ನನ್ನ ಕೇರಿಂಗ್ ಮಾಡಲೇಬೇಕಿತ್ತು. ಅವರು ನಾನು ತಪ್ಪು ಮಾಡಿದ್ರೆ ಅವ್ರು ಏನು ಹೇಳೋಂಗಿಲ್ಲ, ಆ ಥರ ಇತ್ತು ಅದು. ಸೊ ಹಂಗೆ ಬೆಳೆದುಕೊಂಡ್ಬಂದೆ ನಾನು. ಭಾಳ ಚೆನ್ನಾಗೆ ನನಗೆ ತುಂಬ ಚೆನ್ನಾಗಿ ನನ್ನ ನೋಡ್ಕೊಂಡ್ರು ಮನೇಲಿ. ಮನೆಯಲ್ಲಂತೂ ಯಾವುದೇ ಬೌಂಡ್ರಿ ಇರಲಿಲ್ಲ, ಏನಿಲ್ಲ. ಆಮೇಲೆ ನಮ್ಮ ತಾಯಿಗೂ ಇಬ್ಬರು ಅಣ್ಣಂದಿರು, 3 ಜನ ತಮ್ಮಂದಿರು. ಸೊ ಅವರು ಎಲ್ಲರೂ ಯಾಕೆ ನಮ್ಮ ತಾಯಿ ಕಡೆ ಜಾಸ್ತಿ ಅಟ್ಯಾಚ್ಮೆಂಟ್. ನಮ್ಮ ತಂದೆ ಕಡೆನೂ ಚೆನ್ನಾಗಿದ್ದಾರೆ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ. ಬಟ್ ಏನಂದರೆ ನಮ್ಮ ತಾಯಿ ಕಡೆ ಜಾಸ್ತಿ ಫ್ಯಾಮಿಲಿ ನಮಗೆ ಭಾಳ ಅಟ್ಯಾಚ್ಮೆಂಟ್ ಆಗೋಯ್ತು. ಸೊ ಹಂಗಾಗಿ ನಾನಂತೂ ಲೈಫಲ್ಲಿ ಏನು ನಂಗೆ ಗೊತ್ತೇ ಇಲ್ಲ, ಕಷ್ಟ ಅನ್ನೋದು ನಾನು ನೋಡೇ ಇಲ್ಲ ನನ್ನ ಲೈಫಲ್ಲಿ. ಬರ್ತಾ ನಮ್ಗೆ ಗೊತ್ತಾಯಿತು ವಾಟ್ ಈಸ್ ಕಷ್ಟ ಅನ್ನೋದು. ಅಪ್ ಟು ಫಿಲಿಮ್ ಫೀಲ್ಡ್ ಎಂಟ್ರಾಗೋವರೆಗೂ ಏನೂ ಗೊತ್ತಿಲ್ಲ ನಮಗೆ. ಎಂಟ್ರಾದ್ಮೇಲೂ ಎಂಟ್ರಿನೂ ಅಷ್ಟೇ ನನಗೆ. ಯಾರು ಎಲ್ಲ ಕಾನಿಷ್ಕ ಹೋಗಿ ಪಾಪ ಕಷ್ಟಪಟ್ಟು ಇದು ಮಾಡ್ತಾರೆ, ಇನ್ನೊಂದು ಹೋಗಿ ಚಾನ್ಸ್ಗೆ ಏನೇನೋ ಟ್ರೈ ಮಾಡ್ತಾರೆ. ಆ ಥರ ಆಗಲಿಲ್ಲ ನನಗೆ. ಅದೃಷ್ಟಕ್ಕೆ ನಾನು ಡ್ಯಾನ್ಸರ್ ಆಗಿದ್ದೆ, ಡ್ಯಾನ್ಸ್ ಇದು ಹಂಗೆ ಕೊರಿಯೋಗ್ರಫಿ ಮಾಡಿದೆ. ಕೊರಿಯೋಗ್ರಫಿಯಾಗಿ ಎಂಟ್ರಾಗಿ ಸೀದಾ ಆ್ಯಕ್ಟಿಂಗ್ ಬಂದಿದ್ದೆ ಅಷ್ಟೇ. ಓಕೆ ಸರ್. ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ತೀರಾ ಅಥವಾ ಹಬ್ಬಗಳು, ಆ ಥರದ್ದು ಯಾವುದಾದ್ರೂ ಮೆಮೊರೀಸ್ ಇದೆಯಾ ನಿಮಗೆ? ಅಯ್ಯೋ, ನನಗೆ ತುಂಬ ಇದೆ ನೋಡಿ ನನ್ನ ಲೈಫಲ್ಲಿ. ಅದಕ್ಕೆ ಹೇಳಿದ್ದು 80s ಅವ್ರು ಭಾಳ ಪುಣ್ಯ ಮಾಡಿದ್ದೀವಿ. ಹೌದು ಹೌದು. ಗೋಲಿಯಿಂದ ಹಿಡಿದು ಗಿಲ್ಲಿ ದಾಂಡು, ಗೋಲಿ ಎಲ್ಲ ಆಡ್ತಿದ್ರ? ಚೆನ್ನಾಗಿ. ನನಗೆ ಅದನ್ನೇ ನಾನು ಹೇಳಿದ್ನಲ್ಲ, ನನಗೆ ನಮ್ಮ ತಾಯಿ ತಮ್ಮ ಒಂದಿಷ್ಟು ತಂದ್ಕೊಟ್ಟಿದ್ರೆ, ನಮ್ಮ ಅಂಕಲ್ ತಂದ್ಕೊಟ್ಟಿದ್ರೆ ಅದನ್ನೇ ತಿಟ್ಬಿಡೋದು. ನಾನು ಇಲ್ವೇ ಇಲ್ಲ ಅನ್ನೋದು ಸುಳ್ಳು ಹೇಳೋದು. ಹಂಗೆ ಹೇಳಿ ಒಂದ್ಸರಿ ಒಂದು ಬಕೆಟ್ ಅಷ್ಟು ತುಂಬಿಸ್ಬಿಟ್ಟಿದ್ದೆ ನಾನು. ಅದರಲ್ಲಿ ಒಬ್ಬರು ನಮ್ಮ ತಾಯಿ ತಮ್ಮ ಸುಕುಮಾರ್ ಅಂತ, ಭಾಳ ಸ್ಟ್ರಿಕ್ಟ್ ಅವರು. ಅವರು ಈ ಥರ ಭಾಳ ಓದಬೇಕು. ಅವರಿಂದನೇ ನಾವೆಲ್ಲ ಇಷ್ಟೆಲ್ಲ ಡಿಗ್ರಿವರೆಗೂ ಹೋಗಿದ್ದು, ಸುಕುಮಾರಿಂದನೇ. ಯಾಕಂದರೆ ಅವರೊಬ್ಬರು ಭಯನೇ ಇದ್ದಿದ್ದು ನಮ್ಗೆ ಇಡೀ ಫ್ಯಾಮಿಲಿಲಿ. ನಮ್ಮ ಅಣ್ಣಂದಿರಿಗಾಗಲಿ ನಮ್ಮ ಅಕ್ಕಂದಿರಿಗಾಗಲಿ ಅವ್ರು ಬಂದರೆ
ಟೈಗರ್ ಬಂದರು ಅಂತ ನಾವು ಮನೇಲೆಲ್ಲ ಗದ್ನವ್ರು ಅವ್ರಿಗೆ ಅವ್ರಿಗೋಸ್ಕರನೇ ನಾವು ಓದ್ತಾ ಇದ್ದೀವಿ ಹೊರತು ಇನ್ಯಾರ್ದು ಭಯನೇ ಇರ್ತಿಲ್ಲ. ನಮ್ಮ ತಾಯಿ ಅಷ್ಟೇ, ಮಾಮ ಬರ್ತಿದ್ದಾರೆ ಅಂದರೆ ಎದ್ರಿಕೊಂಡು ಬುಕ್ ಉಲ್ಟಾ ಎಲ್ಲ ಇಟ್ಕೊಂಡು ಓದಿರೋದೆಲ್ಲ ಇದೆ ಕತೆ. ಹಂಗೆಲ್ಲ ಎದ್ರಿಕೊಂಡು ಇದು ಮಾಡ್ತಿದ್ವಿ. ಅವ್ರು ಅಷ್ಟೆಲ್ಲ ಗೋಲಿ ಕಲೆಕ್ಟ್ ಮಾಡಿ ಅವ್ರಿಗೆ ಗೊತ್ತಾಗಿರುತ್ತೆ ಈ ಥರ ಓವರಾಗಿ ನಾವು ಬರೀ ಆಟದೆಲ್ಲ ಇದ್ದರೆ ತೊಗೊಂಡು ಬಾವಿಗೆ ಹಾಕ್ಬಿಡೋರು, ಮತ್ತೆ ಕಲೆಕ್ಟ್ ಮಾಡೋದು ಗೋಲಿನ. ಈ ಥರ ಎಲ್ಲ ನಮ್ದು ಒಂಥರ ಲೈಫ್ ಸ್ಟೈಲ್ ಚೆನ್ನಾಗಿರ್ತಿತ್ತಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ಅವಾಗಿನ ಬೆಂಗಳೂರಿಗೂ ಇವಾಗಿನ ಬೆಂಗಳೂರಿಗೂ ನಿಜ, ನೀವು ಹೇಳೋದು ಕರೆಕ್ಟ್. ಅವಾಗ ನಮಗೇನಂದರೆ ಟ್ರಾಫಿಕ್ ಅನ್ನೋದೇ ಗೊತ್ತು. ಅವ್ನು ಮೇಯ್ನ್ ರೋಡಲ್ಲೇ ನಮ್ಮ ಮನೆ, 5th ಮೇನ್ ರೋಡಲ್ಲೇ ಮನೆ ಇದ್ದಿದ್ದು. ಹಂಗಿದ್ರೂ ನಮಗೆ ಟ್ರಾಫಿಕ್ ಅಷ್ಟು ಭಯ ಆಗ್ತಾ ಇರಲಿಲ್ಲ. 4th ಮೇನ್ ಪಕ್ಕದ ರೋಡೇ ಸ್ಕೂಲ್ ಇತ್ತು. ಅಲ್ಲೇ ಎಲ್ಲ ಸುಮಾರು ಜನ ಕ್ಲಾಸ್ಮೇಟ್ಸ್ ಎಲ್ಲ ಇರೋರು. ಸೊ ಎಲ್ಲ ಒಂದು ಕಡೆ ಸೇರ್ತಾ ಇದ್ವಿ, ಗ್ರೌಂಡ್ ಇರೋದು ಪಕ್ಕನೇ. ಅವಾಗೆಲ್ಲ ಚಾಮರಾಜಪೇಟೆನೂ ಅಷ್ಟೇನು ಇದಿರಲಿಲ್ಲ, ಡೆವಲಪ್ ಇರಲಿಲ್ಲ. ಸೊ ಅಲ್ಲೇ ನಾವು ಗ್ರೌಂಡ್ಗಳು ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡ ಸೈಟ್ಗಳಲ್ಲಿ ಅಲ್ಲೇ ಕ್ರಿಕೆಟ್ ಆಡೋದಾಗಲಿ, ಲಗೋರಿ ಆಡ್ತಾ ಇದ್ವಿ, ಗೋಲಿ ಆಡಿದ್ವಿ, ಬುಗ್ರಿ ಆಡಿದ್ದೀವಿ. ಸೊ ಲಕ್ಕಿಲಿ ಏನೇನು ಒಂದು ವಿತೌಟ್ ಏನಂತಾರೆ ಎಲೆಕ್ಟ್ರಾನಿಕ್ಸ್ ಇದು ಇಲ್ಲದೇನೆ ಏನೇನು ಗೇಮ್ಸ್ ಆಡ್ಬೇಕು ಅದೆಲ್ಲ ಲೈಫಲ್ಲಿ ನಮಗೂ ತೋರಿಸಿದ್ದಾರೆ. ಓಕೆ ಸರ್, ಫಾರ್ ಎಕ್ಸಾಂಪಲ್ ಇವಾಗ ನೀವು ರೋಡೆಲ್ಲ ಆಟ ಆಡ್ತಿರ್ತೀರಾ, ಗಿಲ್ಲಿದಾಂಡ ಆಡ್ತಿರ್ತೀರಾ ಅಂತ ಅನ್ಕೊಳ್ಳೋಣ, ಕಿಟಕಿಗೆ ಹೊಡೆದು ಬೇರೆಯವ್ರ ಮನೆಗೆ ಅದೆಲ್ಲ ಆಗಿದೆಯಾ? ಅಯ್ಯೋ ತುಂಬ ಆಗಿದೆ. ಆಮೇಲೆ ಆ್ಯಕ್ಚುಲಿ ನನ್ನ ಮನೇಲಿ ನನಗೆ ನಾನೇ ಎಲ್ಲ ತೊಗೊಂಡೋಗ್ತಾ ಇದ್ದಿದ್ದು. ಅಂದರೆ ಕೆಲವು ಫ್ರೆಂಡ್ಸ್ ಅವರು ಯಾವಲೋ ಒಂದೊಂದು ಸಲ ತರೋರು. ಒಂದು ವಾರದಲ್ಲಿ ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ಒಂದು 4 ರಿಂದ 5 ಬಾಲ್ ನಾನು ತೊಗೊಂಡೋಗ್ತಾ ಇದ್ದೆ. ಯಾರೋ 1-2 ತರೋರು. 5 ಬಾಲೂ ಇದೇ ಥರ ಮನೆಗೆ ಹೊಡೆದು ವಾಪಸ್ ಕೊಡ್ತಾ ಇರಲಿಲ್ಲ ಅವರು. ಆಂಟಿ ಅಂತ ಬೇಡ್ಕೊಂಡ್ರು, ಕಿರ್ಚ್ಕೊಂಡ್ರು ಕೊಡೋಲ್ಲ. ಯಾವಾರು ನಮ್ಮ ಮನೇಲಿ ನಮ್ಮ ತಾಯಿ ಹೋಗ್ಬಿಟ್ಟೆ ಕೊಡ್ರಿ ಅಂದರೆ ಅವಾಗ ಕೊಡೋರು. ಈ ಥರ ಎಲ್ಲ ಎಂಜಾಯ್ ಮಾಡಿ ಭಾಳ ಬಾಲ್ಗಳು ಕಳ್ಕೊಂಡಿದ್ದೀವಿ. ಆಮೇಲೆ ನೀವು ಹೇಳಿದಾಗೆ ಕಿಟಕಿಗಳು ಹೊಡೆದಾಕಿದ್ದೀವಿ, ಅಟ್ಟಿಸ್ಕೊಂಡು ಬಂದಿದ್ದಾರೆ, ತಪ್ಪಿಸ್ಕೊಂಡು ಬಂದಿದ್ದೀವಿ, ಇಷ್ಟೆಲ್ಲ ಆಗಿದೆ. ಓಕೆ ಸರ್, ಈ ಥರ ಎಲ್ಲ ಆಗಿರುತ್ತೆ. ನೀವು ಕಿಟಕಿನೂ ಹೊಡೆದಾಕಿರ್ತೀರ, ಬಟ್ ಯಾವಾಗಾದ್ರೂ ನಿಮಗೆ ಓಡಿಸ್ಕೊಂಬಂದು ಹೊಡಿಯೋದು ಬೈಯೋದು ಆ ಥರ ಏನಾದರೂ? ಇಲ್ಲ ಇಲ್ಲ, ಯಾಕೆ ನಂಗೆ ಇಬ್ಬರು ಅಣ್ಣ ಇದ್ರಲ್ಲ, ಹಂಗಾಗಿ ನನಗೆ ಆ ಥರ ಇಲ್ಲ. ನಾವು ಯಾರು ಹೊಡೆದಾಕಿದ್ದು ನನ್ನ ಹೆಸರು ಹೇಳ್ಬಿಡೋ ನನ್ನ ಫ್ರೆಂಡ್ಸ್ ಎಲ್ಲ. ನಮ್ಮ ಹೆಸರು ಮನೆಯವರು ಯಾರು ಮಾತಾಡ್ತಾನೆ ಇರಲಿಲ್ಲ. ಆ ಥರ ಅಂದರೆ ದೊಡ್ಡ ದೊಡ್ಡ ಅಣ್ಣಂದಿರಿದ್ರಲ್ಲ ಅವರೆಲ್ಲ ಫ್ರೆಂಡ್ಸ್, ಅವ್ರ ಅಣ್ಣಂದಿರಿಗೆ. ಹಂಗಾಗಿ ಅಷ್ಟು ಕಿರಿಕ್ ಆಗ್ತಾ ಇರಲಿಲ್ಲ. ಸೇಫ್ ಝೋನಲ್ಲಿ ಇರ್ತಾ ಇದ್ದೆ ಯಾವಾಗಲೂ. ಔಟ್ಸೈಡಲ್ಲೂ ಸೇಫ್ ಝೋನು, ಮನೆಯಲ್ಲೂ ಸೇಫ್ ಝೋನ್. ಮನೆಯಲ್ಲಂತೂ ಸೂಪರ್ ಸೇಫ್ ಝೋನ್ ನಾನು. ಓಕೆ ಸರ್, ಇದು ಏನೇ ಗಿಫ್ಟ್ ಬರಲಿ, ಏನೇ ಚಾಕ್ಲೇಟ್ಸ್ ಬರಲಿ, ಇಲ್ಲ ಕೇಕ್ಸ್ ಬರಲಿ, ಏನೇ ಬರಲಿ ಅಂದರೆ ನನ್ನೊಂದು ಸ್ವಲ್ಪ ಅವ್ರಿಗೂ ಇದ್ರೆ ಅದು ಕಿತ್ಕೊಂಡ್ಬಿಡೋದು. ಅಂದರೆ ಯಾಕೆ ಬೇಕು ತಿಂದುಬಿಡ್ತಾ ಇದ್ದೆ, ಮತ್ತೆ ಬೇಕು ಅಂತ ಅದನ್ನು ಇಸ್ಕೊಂಡ್ಬಿಡ್ತಾ ಇದ್ದೆ. ಕೊಡೋರು ಬೈಕೊಂಡು ಪಾಪ ಮನೇಲೆ ಪಾಯ ಕೊಡೋ ಅಂತ ಕೊಟ್ಬಿಡೋರೆಲ್ಲ. ಹೌದು. ಓಕೆ ಸರ್, ಕೇಕ್ ಅಂದಂಗೆ ನೆನಪಾಯಿತು, ನಿಮ್ಮ ಬರ್ತ್ಡೇಯಲ್ಲಿ ಇವಾಗ ಹೆಂಗೂ ಚಿಕ್ಕ ಮಗ, ನಿಮ್ಮ ಬರ್ಡೇನ ಒಬ್ವಿಯಸ್ಲಿ ಚೆನ್ನಾಗಿ ಮಾಡೋರು. ಅವಾಗ ಅಯ್ಯೋ, ನಾನು ಎಷ್ಟೊಂದು ಸಲ ಎಲ್ಲರೂ ವೆಯ್ಟ್ ಮಾಡೋ ಅಂತಾರಲ್ಲ, ಕ್ಲಾಪ್ಸ್ ಹೊಡೆದು ಹ್ಯಾಪಿ ಬರ್ಡೇ ಹೇಳಕ್ಕೆ ಮುಂಚೆನೇ ಕೇಕ್ ಕಟ್ ಮಾಡ್ತಾ ತಿಂದ್ಬಿಡ್ತಾ ಇದ್ದೆ. ಈ ಥರ ಎಲ್ಲ ತುಂಬ ಮಾಡಿದ್ದೀನಿ. ಬಟ್ ಪಾಪ ಅಂದ್ರೂ ಈ ಥರ ಮಾಡ್ತೀನಿ ಅಂತಲೇ ಎಷ್ಟು ಬುದ್ಧಿವಂತಿಕೆ ಅಂತ ನಮ್ಮ ದೊಡ್ಡಣ್ಣನ ಎಕ್ಸ್ಟ್ರಾ ಕೇಕ್ ತಂದಿಟ್ಟಿರೋರು. ಅವಾಗ ಗೊತ್ತಾಗೋದು ಅಯ್ಯಯ್ಯೋ ಅಂದ್ಬಿಟ್ಟು ಮತ್ತೆ ತಂದು ಇಡೋದು, ಮತ್ತೆ ಕಟ್ ಮಾಡೋದು. ಆಮೇಲೆ ನನ್ನ ಬರ್ಡೇಸು ಅಂದರೆ ಎಲ್ಲ ಥರನೂ ನನಗೆ ಏನಂತಾರೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದನ್ನು ಮರೆಯೋಕ್ಕೆ ಆಗಲ್ಲ. ಎನಿ ಫೆಸ್ಟಿವಲ್ಸ್ ಅಲ್ಲ, ಆಮೇಲೆ ಎಸ್ಪೆಷಲಿ ಇದು ದೀಪಾವಳಿ ಪಟಾಕಿ ಹಬ್ಬ ಅಂದರೆ ನಮ್ಮ ಮನೇಲಿ ಅದು ಒಂಥರ ವಿಚಿತ್ರವಾದ ಸಂಭ್ರಮ. ಅದು ನಮ್ಮ ಏರಿಯಾಲಿ ಚಾಮರಾಜಪೇಟೆಯಲ್ಲಿ ಏನಂದರೆ ಬೆಳಗಿನ ಜಾವ ಯಾರು ಫಸ್ಟ್ ಪಟಾಕಿ ಹೊಡಿತಾರೆ, ಅದು ದಟ್ಸ್ ಗ್ರೇಟ್ ಆ್ಯಕ್ಚುಲಿ. ಅದೊಂಥರ ಗ್ರೇಡ್ ಅದು. ಸೊ ಯೂಶ್ವಲಿ ನಮ್ಮ ಅಣ್ಣಂದಿರ ಫ್ರೆಂಡ್ಸು ಎಲ್ಲರೂ ಅಷ್ಟೇ ಬೆಳಗ್ಗೆ 5 ಗಂಟೆಗೆ ಫಸ್ಟು. ಅವಾಗೆಲ್ಲ 1000 ಬಾಲ ಇತ್ತು, 10,000 ಬಾಲ ಇತ್ತು ಎಲ್ಲ ಗೆಪ್ಕೆಲ್ಲ. ಒಂದಲ್ಲಿ ಸರ, ದೊಡ್ಡ ಸರ ಹೊಡೆದ್ಬಿಟ್ರೆ ಸ್ಟಾರ್ಟ್ ಆಯ್ತು ಪಟಾಕಿ ಹಬ್ಬ ಅಂತ. ಅದರಲ್ಲಿ ನಾವು ತರಲೆಗಳು ಹೋದರೆ ವಾಪಸ್ ಬರಲ್ಲ ಸ್ನಾನ ಮಾಡೋಕ್ಕೆ ಅಂತೇಳಿ ನಮ್ಮಮ್ಮ ಎಲ್ಲ 3:30-4 ಗಂಟೆಗೆ ಅರಳೆ ನೆಟ್ಬಿಟ್ಟು ಸ್ನಾನ ಮಾಡಿಸಿ ಏನಾರು ಮಾಡ್ಕೊಳ್ಳಿ ಹೋಗಿ ಅಂದ್ಬಿಟ್ಟು ಓಡಿಸೋರು. ಸ್ನಾನ ಮಾಡಿ ಹೋಗಿ ಪಟಾಕಿ ಫಸ್ಟ್ ಹೋಗಿ ಹೊಡೆದು ಬರ್ತಾ ಇದೆ 6 ಗಂಟೆ 7 ಗಂಟೆ ಎಲ್ಲ ಲಕ್ಷ್ಮೀ ಪಟಾಕಿ ಅಂತೆಲ್ಲ ಇರೋದು. ಎಲ್ಲ ಸಿಂಗಲ್ ಪಟಾಕಿ ಹೊಡೆ ಹುಚ್ಚ ಅವಾಗ. ಅದಕ್ಕೇನೋ ಅಂತಾರೆ, ಅದು ಮರ್ತೋದೆ ನಾನು. ಅದು ಜಾಸ್ತಿ ತೊಗೊತಾ ಇದ್ವಿ. ಅದು ಹೋದ್ರೆ ಟೈಮ್ ಪಾಸ್. ಅದು ನೀವು ಎಲ್ಲ ಮಾಡಿದ್ರೆ ಸರ್, ಕೈಯಲ್ಲಿ ಹಿಡ್ಕೊಂಡು ಅದು ಕೈ ಸುಡ್ಕೊಂಡಿದೀವಿ. ಕರೆಕ್ಟ್, ಅದೆಲ್ಲ ತುಂಬಾನೇ ಆಗಿದೆ. ಬಟ್ ಇವಾಗ ಮಿಸ್ ಮಾಡ್ಕೊಂತಿರಲ್ಲ ಸರ್? ತುಂಬ. ಈಗೇನಂದ್ರೆ ನೋಡಿ, ಕಾಲಿಡಂಗಿಲ್ಲ, ಪಕ್ಕನೇ ಮನೆ. ಆಮೇಲೆ ಒಬ್ರು ಕೊಡ್ರೆ ಯಾರೋ ವಯಸ್ಸಾದವ್ರು ಇರ್ತಾರೆ, ಪಟಾಕಿ ಹೊಡಿಬೇಡ ಅಂತಾರೆ ಪಾಪ. ನಮ್ಮ ಮಕ್ಳುಗಳೇ ನೋಡ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ರೆಸ್ಟ್ರಿಕ್ಷನ್ಸ್.
ಎಲ್ಲ ಕಡೆನೂ ಹಂಗೆ ಕ್ರಿಕೆಟ್ ಆಡಬೇಕು ಅಂದ್ರೂ ಗ್ರೌಂಡ್ ಹುಡ್ಕೊಂಡೇ ಹೋಗಿ ಆಡಿಸ್ಬೇಕು ಅವ್ರಿಗೆ. ಎಕ್ಸೆಪ್ಟ್ ದಟ್ ನೀವು ನಾನು ನಿಮ್ಗೆ ಎಷ್ಟೊಂದು ಹೇಳಿದೆ, ಬುಗುರಿ ಇರ್ಬೋದು, ಗೋಲಿ ಇರ್ಬೋದು, ಲಗೋರಿ ಇರ್ಬೋದು, ಗಿಲಿದಾಂಡ್ ಇರ್ಬೋದು, ಎಷ್ಟಿದೆ. ಇದು ಯಾವುದು ಇಲ್ವೇ ಇಲ್ವಲ್ಲ. ನನ್ನ ಮಗಂಗಂತೂ ಅದು ಗೊತ್ತೇ ನೆನಪೇ ಇಲ್ಲ. ಇಲ್ಲ, ಹೆಂಗಿರುತ್ತೆ ಅದು ಅಂತಲೇ ಗೊತ್ತಿಲ್ಲ. ಹೌದು. ಅಟ್ಲೀಸ್ಟ್ ಈ ಗೋಲಿ ಸೋಡಾಯಿಂದ ಗೋಲಿ ಅಂದರೆ ಇದು ಕಣ ಅಂತ ಹೇಳಿ ತೋರಿಸಿದ್ದೀವಿ, ಅಷ್ಟು ಬಿಟ್ಟರೆ ಇನ್ನೇನು ಆ ಥರ ತೋರಿಸಿಲ್ಲ ನಾವು. ಅಂದರೆ ಅವಾಗ ಅಷ್ಟೇ ಜಾಗ ಇರ್ತಿತ್ತು, ಯಾರು ಕೇಳ್ತಿರಲಿಲ್ಲ, ಮತ್ತು ಎಲ್ಲರೂ ಬರೋರು ಆಟ ಆಡೋಕ್ಕೆ. ಬಟ್ ಅವಾಗ ಮನೆಯವರು ಓಡಿಸೋರು ಹೋಗಿ ಆಟ ಆಡಿ ಅಂತ. ಅಷ್ಟು ಇದಿತ್ತು, ಪ್ರೈವೇಸಿ ಇತ್ತು, ಬಿಡೋರು ಆಟ ಆಡೋಕ್ಕೆ ಹೋಗ್ತಾರೆ, ಆಟ ಆಡಿ ಬರ್ಕೊಂಡು ಬರ್ತಾರೆ ಅಂತ. ಈಗ ಎಲ್ಲಿ ಕಾಲಿಟ್ರೆ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಟ್ರಾಫಿಕ್. ಆಮೇಲೆ ಹೆಂಗಿರ್ತಿತ್ತು ಮುಂಚೆ ಅಂತಂದ್ರೆ, ಮನೆಯವರು ನಾವು ಹೋಗ್ಬಿಡ್ತಿದ್ವಿ ಆಟ ಆಡೋದಕ್ಕೆ, ಮನೆಯವರು ಎಳ್ಕೊಂಬರೋರು ವಾಪಸ್ಸು. ಇವಾಗ ಮಕ್ಳು ನಾವು ಆಚೆ ಕಳಿಸಿದ್ರು ಹೋಗಿ ಆಡೋ ಪರಿಸ್ಥಿತಿ ಅವ್ರಿಗಿಲ್ಲ. ನಿಜ. ಅದೊಂದು ಇವಾಗ ನೋಡಿ, ನಿಮಗೆ ಅದೇ ಅಪಾರ್ಟ್ಮೆಂಟ್ ಲೈಫ್ ಸ್ಟೈಲೇ ಇವಾಗ ಒಂದು ಸ್ವಲ್ಪ ಓಕೆ ಅನಿಸುತ್ತೆ. ಯಾಕೆಂದರೆ ಸ್ವಲ್ಪ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸಲ್ಲಿ ಎಲ್ಲ ಅವ್ರವ್ರ ಮಕ್ಕಳು ಕೆಳಗಡೆ ಗ್ಯಾದರ್ ಆಗ್ತಾರೆ. ಅಟ್ಲೀಸ್ಟ್ ಆ ರೀತಿ ಸೇರಂಗೆ ಆಗಿದೆ ಈಗ. ಪ್ಲೇ ಗ್ರೌಂಡ್ಸ್ ಇದೆ, ಪಾರ್ಕ್ ಇದೆ, ಎಲ್ಲ ಇದೆ, ಶಟ್ಲ್ ಗ್ರೌಂಡ್ ಇದೆಲ್ಲ ಇದೆ. ಈಗ ನಾವು ಅದೇ ಸುಮ್ಮನೆ ಇಂಡಿಪೆಂಡೆಂಟ್ ಮನೆಯಲ್ಲಿ ಇದ್ದಿದ್ದು ಬೇಜಾರಾಗಿ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅನ್ಸ್ಬಿಟ್ಟಿದೆ. ಮಧ್ಯದಲ್ಲಿ ಹೋಗಿದ್ವಿ ಕರೋನಾ ಟೈಮಲ್ಲಿ ಸೇಫ್ಟಿಗೋಸ್ಕರ, ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತ ವಾಪಸ್ ಬಂದ್ವಿ. ಬಟ್ ಈಗ ಈ ಏರಿಯಾ ಟ್ರಾಫಿಕ್, ನಾವು ಇರೋ ಏರಿಯಾ ಎಲ್ಲ ತುಂಬ ಟ್ರಾಫಿಕ್, ಕತ್ರುಪೆ, ಬನಶಂಕರಿ. ಇವಾಗ ನಾವು ಅಪಾರ್ಟ್ಮೆಂಟೇ ಬೆಸ್ಟ್ ಅನ್ಸುತ್ತೆ. ಎಲ್ಲ ನಾವು ಎಲ್ಲೂ ಆಟ ಆಡೋಕ್ಕೆ ಆಗಲ್ಲ. ಹೌದು ಹೌದು. ಅದಕ್ಕೋಸ್ಕರ ಬೆಳಗ್ಗೆ 5 ಗಂಟೆ ನಾವು ಎದ್ದು ಕರ್ಕೊಂಡು ಹೋಗ್ಬೇಕು ಗ್ರೌಂಡ್ಗೆ. ಅವೆಲ್ಲ ಅದಕ್ಕೆ ಅಂತಾನೆ ರೂಟೈನ್ ಮಾಡ್ಕೊಂಡು ಬ್ರೇಕ್ ತಗೋಬೇಕು, ಆ ಥರ ಹಂಗಾಗಿದೆ. ಹೌದು ಹೌದು ಹೌದು. ಓಕೆ ಸರ್, ನಿಮ್ಮ ಆಟ ತುಂಟಾಟ ಎಲ್ಲದೂ ಆಯಿತು. ಇವಾಗ ತಂದೆ ತಾಯಿ ಬಗ್ಗೆ ಬರೋಣ. ನಿಮ್ಮ ತಂದೆ ಬಗ್ಗೆ ಹೇಳಿ ಸರ್. ನಮ್ಮ ತಂದೆ ಬಂದು ನಾವು ಮೂಲತಃ ಮಂಡ್ಯದವ್ರೆ. ಮಂಡ್ಯನೇ, ಬನ್ನೂರ ಹತ್ರ ತುರುಗ್ನೂರು ಯಾಚನಹಳ್ಳಿ ಅಂತ ಬರುತ್ತೆ, ಅಲ್ಲಿ ನಮ್ಮ ತಂದೆ ಹುಟ್ಟಿದ ಇದು ಊರು. ಅವರು 5 ಜನನ 6 ಜನ ಅಣ್ಣ ತಮ್ಮದಿರು, ಎಲ್ಲ ಹೆಣ್ಮಕ್ಳು, ಯಾರು ಹೆಣ್ಮಕ್ಳು ಇಲ್ಲ ಅವರಲ್ಲಿ. ತಂದೆ ಫುಟ್ಬಾಲ್ ಪ್ಲೇಯರ್ ಕೂಡ. ಅವ್ರಿಗೆ ಆ್ಯಕ್ಚುಲಿ 2 ಸಲ ಸ್ಟ್ರೋಕ್ ಆಯಿತು. ಫಸ್ಟ್ ಟೈಮ್ ಸ್ಟ್ರೋಕ್ ಆದಮೇಲೂ ಫುಟ್ಬಾಲ್ ಆಡ್ತಿದ್ರು. ಸೆಕೆಂಡ್ ಟೈಮ್ ಸ್ಟ್ರೋಕ್ ಆದಾಗ ನಾರ್ಮಲ್ ನಮ್ಮ ಥರ ವಾಕ್ ಮಾಡೋ ಲೆವೆಲ್ಗಿದ್ರು. 3rd ಟೈಮ್ ಒಂದು ಸಲ ಇದಾಯಿತು. ಅವಾಗ ಸ್ವಲ್ಪ ಸ್ಲೋ ವಾಕ್ ಆಗಿ ರಿಟರ್ನ್ ಆದರು ಅವರು, ಲಾಸ್ಟ್ ಎಂಡಿಂಗ್ ಸ್ಟೇಜ್ ಟೈಮಲ್ಲಿ. ಅವ್ರದ್ದು ಎನರ್ಜಿ ನಾವು ನೋಡ್ತಾ ಇದ್ವಿ. ನಾವು ನಮ್ಮ ಚಿಕ್ಕವನಿದ್ದಾಗಲೂ ಅಷ್ಟೇ, ಅವರು ಗ್ರೌಂಡ್ ನಾವೆಲ್ಲ ಆಡ್ತೀವಿ, ಬರೋರು ನೋಡೋಕೆ ಬರೋರು, ಏನು ಮಾಡ್ತಾ ಇದ್ದಾರೆ ಹೆಂಗೆ ಅಂತ. ಅವಾಗ ಬಾಲ್ ಅವ್ರು ಆಡ್ತಾ ಇದ್ದ ಸ್ಟೈಲ್ ನೋಡೇ ನಮಗೆ ಖುಷಿ ಆಗೋದು. ನಾವು ಆಡಬೇಕಪ್ಪ ಅಂತ ಫುಟ್ಬಾಲ್ ಆಡ್ಸಿದ್ದಾರೆ ನಮಗೆ. ನಮ್ಮ ತಂದೆ HMT ಇದು, ನಮ್ಮ ತಾಯಿ ಹೌಸ್ ವೈಫು. ಅವರು ಸಂಗೀತ ಹೇಳ್ಕೊಂಡು, ನಮ್ಮ ತಾತ ನಮ್ಮ ಮನೇಲೇ, ನಮ್ಮ ತಾಯಿ ಜೊತೆನೆ. ನಮ್ಮ ತಾಯಿ ಒಬ್ಬಳೇ ಮಗಳು ಅವ್ರಿಗೆ. ಸೊ ಹಂಗಾಗಿ ಅವ್ರು ನಮ್ಮ ಮನೇಲೇ ಇದ್ದದ್ದು ನಮ್ಮ ತಾತ. ಸೊ ಅವರು ಸಂಗೀತಗಳು ಹೇಳ್ಕೊಡ್ತಾ ಇದ್ರು. ನಮ್ಮ ಇವಾಗ ಫೇಮಸ್ ರಮಾಣಿಗ, ಪದ್ಮಾಣಿಗ ಅಂತ ಇದ್ದಾರಲ್ಲ, ಅವರು ಸಿಂಗರ್ಸು ಬಂದು ನಮ್ಮ ತಾತನ ಶಿಷ್ಯಂದಿರೆ ಅವರು. ಮತ್ತು ನಮ್ಮ ತಾಯಿನೂ ಸುಮಾರು ಜನಕ್ಕೆ ಸಂಗೀತ ಹೇಳ್ಕೊಟ್ಟಿದ್ದಾರೆ. ನಮ್ಮ ತಾಯಿ ತಮ್ಮ, ಕೊನೆ ತಮ್ಮ ಒಬ್ಬರು TP ಪ್ರಭಾಕರ್ ಅಂತ, ಬಾಲ್ಭವನಲ್ಲಿ ಸ್ಟಿಲ್ ಅವರು ವೋಕಲಿಸ್ಟ್ ಇದು ಹೇಳ್ಕೊಡ್ತಾರೆ ಎಲ್ಲ. ಓಕೆ ಸರ್. ಅಂದರೆ ಸ್ಟಾರ್ಟಿಂಗಿಂದ ನಿಮ್ಮದು ಲೆಜೆಂಡ್ರಿ ಫ್ಯಾಮಿಲಿನೇ, ತುಂಬ ನೇಮ್ ಮಾಡಿರೋರು, ತುಂಬ ಸಾಧನೆ ಮಾಡಿರೋರು ಆ ಥರ ಇದ್ದರು. ಬಟ್ ಆ ಥರ ಈ ಬಂದಿದ್ದ ಫ್ಯಾಮಿಲಿಯಿಂದ ಏನಾದರೂ ಅಡ್ವಾಂಟೇಜ್ ಅಂತಂದರೆ, ನಮ್ಮ ಫ್ಯಾಮಿಲಿ ಹಿಂಗಿದೆ ಅಂತ ಯಾರ ಹತ್ರ ಏನಾದರೂ ನೀವು ಹೇಳ್ಕೊಂಡಿರೋದು ಮಕ್ಕಳಿದ್ದಾಗ ಆ ಥರ ಏನಾದರೂ ಇದೆಯಾ? ಇಲ್ಲ, ಮಕ್ಕಳಿದ್ದಾಗ ಅವೆಲ್ಲ ಗೊತ್ತೇ ಇಲ್ಲ. ಅದೇ ಸರ್, ಇವತ್ತು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿದೆ. ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಸಣ್ಣದೊಬ್ಬ ಫೇಮಸ್ ಅವ್ರ ಕಡೆಯವ್ರು ನಾವು, ಇವ್ರಿಗೆ ಗೊತ್ತು ಅನ್ನೋದಿದೆ. ಆಗ ಯಾವ ಲೆಜೆಂಡ್ರಿ ಇದ್ರು ನಮ್ಗೆ ಅದೆಲ್ಲ ನಮ್ಗೆ ಅದನ್ನು ಇನ್ಫ್ಲೂಯೆನ್ಸೇ ಮಾಡ್ತಾ ಇರಲಿಲ್ಲ. ಕಷ್ಟಪಡೋ ಇದು ಮಾಡಿ, ನೀನೇ ಸುಮ್ಮನೆ ನಿಂದೇನಿದೆ ಅದು ತೋರಿಸು ಅಂತ ಹೇಳೋರು. ಸೊ ಹಂಗಾಗಿ ನಾವು ಆ ಥರ ಬ್ಯಾಗ್ರೌಂಡ್, ಏಕೆಂದ್ರೆ ನಮ್ಗೆ ಅಂಬರೀಷ್ ಅನ್ನೇ ಅಂಥ ಫ್ಯಾಮಿಲಿ, ನಾವು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಚಿಕ್ಕಂದಲ್ಲಿ ಒಂದೇ ಮಾತ್ರ ಶೂಟಿಂಗ್ ಎಲ್ಲ ಇದ್ದಾಗ ಜೊತೆ ಕರ್ಕೊಂಡು ಹೋಗೋರು, ಮನೆಯಿಂದ ಕಾರಲ್ಲಿ ಪಿಕಪ್ ಮಾಡಿ ಕರ್ಕೊಂಡು ಹೋಗೋರು. ನಾವೆಲ್ಲ ಜೊತೆ ಹೋಗಿದ್ದೀವಿ ಅವ್ರ ಜೊತೆ ಶೂಟಿಂಗ್ ಎಲ್ಲ. ಆದರೆ ನಾವು ಬೆಳೀತಾ ಏನಾಗೋಯ್ತು, ಕೊರಿಯೋಗ್ರಫಿ ಮಾಡ್ತಿರ್ಬೇಕಾದ್ರೆ ಅದೇ ನಮ್ಮ KV ರಾಜು ಡೈರೆಕ್ಟ್ರಿಂದನೇ ನಾನು ಆ್ಯಕ್ಟರ್ ಆಗಿದ್ದೆ. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಎಕ್ಸ್ಪ್ರೆಷನ್ ಹೇಳ್ಕೊಡ್ತೀಯ ಹೀರೋಯಿನ್ಗೆ, ನೀನೇ ಆ್ಯಕ್ಟ್ ಮಾಡಬಾರ್ದು ಅಂತ ತಲೆ ಕೆಡಿಸಿ ಮಾಡಿಸಿದವರು. ಅದು ಫಸ್ಟ್ ಸಿನಿಮಾನೇ ಸೂಪರ್ ಡೂಪರ್ ಹಿಟ್ ಆಗೋದು. ಅಂಬರೀಷ್ ಹತ್ರ ನಂಗೆ ಚಾನ್ಸ್ ಕೇಳಕ್ಕೆ ಹೋಗೋಕೆ ಆಗಲಿಲ್ಲ. ಕಂಟಿನ್ಯೂಸ್. ಹೌದು. ಅಂದರೆ ನೀವು ಅಲ್ಲೂ ನಿಮಗೆ ಮೆಚುರಿಟಿ ಬಂದು, ನಿಮಗೆ ಬುದ್ಧಿ ಬಂದು, ನಿಮಗೆ ಎಲ್ಲದೂ ಗೊತ್ತಾಗೋ ಟೈಮಲ್ಲೂ ನೀವು ಅವರನ್ನ ಕೇಳಕ್ಕಾಗಲೇ ಇಲ್ಲ. ಅಷ್ಟು ಬೇಗ ನಾನು ಪಿಕಪ್ ಆಗಿಬಿಟ್ಟಿದ್ದೆ. 19 ವರ್ಷಕ್ಕೆ ನಾನು ಹುಚ್ಚ ಮಾಡಿದ್ದು. ಹೌದು ಹೌದು ಹೌದು. ಅಂದರೆ ಅವಾಗ ಹುಟ್ಟಿರೋರು, ಅಂದರೆ 80s 90s ಆ ಥರದವ್ರದ್ದು ಅದೇ ಸ್ಪೆಷಾಲಿಟಿ. ಏನನ್ನೂ ತಗೊಂತಿರ್ಲಿಲ್ಲ, ಇನ್ಫ್ಲೂಯೆನ್ಸ್ ಆಗ್ತಿರ್ಲಿಲ್ಲ. ನಾವು ಮಾಡಬೇಕು, ನಾವು ಬೆಳಿಬೇಕು ಅನ್ನೋ ಥರನೇ ಇರ್ತಿತ್ತು. ಖಂಡಿತ ಹಂಗಾಯ್ತು. ಸರ್, ಓಕೆ. ನೀವು ಕಡೆ ಮಗ ಆಗಿರೋದ್ರಿಂದ ಅಮ್ಮಂಗೆ ತುಂಬ ಪ್ರೀತಿ ಇರುತ್ತೆ. ಗಂಡ್ಮಕ್ಳು ಅಂದರೆ ಆಬ್ವಿಯಸ್ಲಿ ಅಮ್ಮಂದ್ರಿಗೆ ಜಾಸ್ತಿ ಇಷ್ಟ ಇರುತ್ತೆ, ಅದರಲ್ಲೂ ಕಡೆ ಮಗಳು. ಆ ಥರ ಇದ್ದಾಗ ಅಮ್ಮನ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಸರ್? ಅಯ್ಯೋ, ಜಾಸ್ತಿ ನಾನು ಅದೊಂಥರ ಪುಣ್ಯನೇ ಅಂತ ಅನ್ಬೋದು. ಯಾವಾಗಲೂ ನಾನು ಅಮ್ಮನ ಜೊತೆನೇ ಜಾಸ್ತಿ ಬೆಳೆದಿರೋದು ನಾನು. ಮನೇಲಿ
ಎಲ್ಲೇ ಕರ್ಕೊಂಡೋದ್ರು ನನ್ನ ಕರ್ಕೊಂಡು ಹೋಗೋರು. ಇವರೆಲ್ಲ ದೊಡ್ಡವರಾಗ್ಬಿಟ್ಟಿದ್ರಲ್ಲ, ಅವ್ರ ಜೊತೆನೇ ಇರ್ತಾ ಇದ್ದೆ. ತುಂಬಾ ಅಟ್ಯಾಚ್ಮೆಂಟ್ ನನಗೆ. ಅವ್ರನ್ನ ಕಳ್ಕೊಂಡ್ಮೇಲೂ ನಾನು ಸುಮಾರು ದಿವಸ ಬೇಕಾಯ್ತು ನಾನು ಡಿಪ್ರೆಷನ್ ಆಚೆ ಬರೋಕ್ಕೆ. ಯಾವಲ್ಲ ಅಮ್ಮ ಇದು ಅವ್ರ ಸಂಗೀತ ಹೇಳ್ಕೊಡೋವಾಗಲೂ ಜೊತೆ ಕೂತ್ಕೋತಿದ್ದೆ. ಎಲ್ಲ ಈಗ ಅಂಬರೀಷ್ ಅಣ್ಣ ಬಂದಾಗಲೂ ಅಷ್ಟೇ. ಅವರು ಒಂದು ಟೈಮಲ್ಲಿ ಅವ್ರು ಇನ್ನೂ ಸ್ಟಾರ್ಟಿಂಗ್ ಅವ್ರು ಮನೆ ಬಿಟ್ಟು ಬಂದಾಗ, ಮೈಸೂರಿಂದ ಮನೆ ಬಿಟ್ಟು ಬಂದಾಗ ಫಸ್ಟ್ ನಮ್ಮ ಮನೇಲಿ ಒಂದು 2-3 ವಾರ ಇದ್ದರು ಅವರು. ಅವ್ರಿಗೆ ಟಿಫನ್ ಬಾಕ್ಸ್ ಊಟ ಕಟ್ಕೊಂಡು ಹೋಗೋರು, ಅವ್ರು ತೊಗೊಂಡೋಗೋರು. ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಇಸ್ಕೊಂಡು ಹೋಗೋರು ಅವರು. ಎಲ್ಲ ಸಣ್ಣ ಪುಟ್ಟ ಮೆಮೊರಿಗಳು ನಮಗೆಲ್ಲ ಅದೆಲ್ಲ. ಅದನ್ನ ಹೇಳೋರು ನನಗೆ, ಹಿಂಗೆಲ್ಲ ಇದು ಮಾಡ್ತಿದ್ವಿ ಅಂತ ಅವರು ಹೇಳೋರು ಅಂಬರೀಷ್ ಅಣ್ಣ. ಅದಾದಮೇಲೆ ಪ್ರೇಮಜ್ಜಿ ಅಂತ ಅವರು ಇದ್ರ ಹತ್ರ ಹೋದಾಗ ಆಮೇಲೆ ಅವರು ಪಿಕಪ್ ಆಗಿದೆ ಅಂಥದ್ದು, ನಗರ ಹೋದೆಲ್ಲ ಮಾಡಿ. ಸೊ ಹಂಗೆ ಮನೇಲಿ ಅವಾಗಿಂದನೂ ಅಷ್ಟೇ ತುಂಬಾ ಇದು ಒಂಥರ ಜಾಯಿಂಟ್ ಫ್ಯಾಮಿಲಿ ಥರ. ಹೆಂಗೆ ಈಗ ನಾವೇ 5 ಜನ ಮಕ್ಕಳು ಇದು. ಆಮೇಲೆ ನಮ್ಮ ತಾಯಿ ತಮ್ಮಂದಿರು ಅಣ್ಣಂದಿರು ಸ್ವಲ್ಪ ದಿನ ನಮ್ಮ ಮನೇಲಿ ಇದ್ದು ಆಮೇಲೆ ಅವರು ಜಾಬ್ಗಳು ಸಿಕ್ಕಿ ಅವ್ರು ಹೋಗಿರೋದು. ನಮ್ಮ ಫಾದರ್ ಆ ಥರ ಎಲ್ಲ ಭಾಳ ಚೆನ್ನಾಗಿ ಎಲ್ಲ ನೋಡಿ. ಎಸ್ಪೆಷಲಿ ನಮ್ಮ ತಾತ ತುಂಬಾ ಕೇರಿಂಗ್, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಕುಟುಂಬ ಅಲ್ಲ, ನಮಗೆ ಜಾಯಿಂಟ್ ಫ್ಯಾಮಿಲಿನೇ ತುಂಬ ಇಷ್ಟ. ನಮಗೆ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟ ಆಗಲ್ಲ. ಬಟ್ ಏನು ಮಾಡೋದು, ಈಗೆಲ್ಲ ಹಂಗಾಗೋಗಿದೆ. ಈಗ ನಾನು ವೈಫು ಮಗ ಅಷ್ಟೇ ಆ ಥರ ಆಗೋಗಿದೆ ನಮಗೆ. ಬಟ್ ಆದರೆ ನಮಗೆ ಲಕ್ಕಿಲಿ ಸಿಸ್ಟರ್ಸು ಬ್ರದರ್ಸು ಮತ್ತು ನಮ್ಮ ವೈಫ್ ಕಡೆನೂ ತುಂಬಾ ರಿಲೇಷನ್ಸು. ಸೊ ಮನೆ ತುಂಬ್ದಂಗೆ ಇರುತ್ತೆ ಅವ್ರು ವೀಕೆಂಡ್ಸ್ ಬಂದರೆ, ಅದೊಂದು ಖುಷಿ ಅಷ್ಟೇ. ಅಂದರೆ ಮಿಸ್ ಮಾಡ್ಕೊತಾರೆ ಜಾಯಿಂಟ್ ಫ್ಯಾಮಿಲಿ. 100%. ಓಕೆ ಸರ್, ಅಮ್ಮನ ಜೊತೆ ಕುತ್ಕೊಂಡು ಊಟ ಮಾಡಿರೋದು ಅಥವಾ ಅಮ್ಮ ನಿಮಗೆ ಊಟ ಮಾಡಿಸಿರೋದು? ಯಾರೇ ಒಂದು ತಪ್ಪು ಮಾಡಿದ್ರು ಅದನ್ನು ರಿಟರ್ನ್ ಇದೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಹೋಗ್ಲಿ ಬಿಡು, ಬಿಟ್ಟಾಕ ಅವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ, ಈ ಥರ ಹೇಳಿ ನಮ್ಮನ್ನ ಬೆಳೆಸ್ಬಿಟ್ರು ನಮ್ಮ ಮದರು. ಅಷ್ಟು ಇದು. ಆಮೇಲೆ ನೀವು ಹೇಳಿದಾಗೆ ನಾವು ನಾನ್ ವೆಜ್ಜು, ಪ್ಯೂರ್ಲಿ ನಾನ್ ವೆಜ್. ಮಂಡೇ ಒಂದಿನ ತಿನ್ನಲ್ಲ. ಕೈಮಾ ಅಂತ ಮಾಡ್ತಾರೆ ನಮ್ಮ ತಾಯಿ. ಅದು ನಮ್ಮ ಅಂಬರೀಷ್ ಅಣ್ಣನ ಮನೆಗೂ ಹೋಗೋದು, ಅಂಬರೀಷ್ ಅಣ್ಣನೂ ಬಂದು ತಿನ್ನೋರು. ಲಾಸ್ಟ್ ಅವರು 2018 ತೀರೋಗಿದ್ದವರು. ಅದಕ್ಕೆ 2 ವರ್ಷದ ಹಿಂದೆ ಕೂಡ ಅವರು ನಮ್ಮನೆ ಹತ್ರನೇ ಒಂದು ಫಂಕ್ಷನ್ ಇತ್ತು. ಬಂದು ನಮ್ಮ ಮನೇಲಿ ಮತ್ತೆ ಬಂದು ಮನೆಯಲ್ಲೇ ತಿನ್ಕೊಂಡೇ ಹೋಗಿದ್ದವರು. ಸೊ ಅಂದರೆ ನಮ್ಮ ಮದರು ಅಲ್ಲಿವರೆಗೂ ಮಾಡಿದ್ರು. ಅಲ್ಲಿವರೆಗೂ ಅಡುಗೆ ಮಾಡೋರು. ಅಂದರೆ ನಾನ್ ವೆಜ್ಜಲ್ಲಿ ಅವರೇ ಅಷ್ಟು ಇದು. ಅದರಲ್ಲಿ ನಮಗೆ ಕೈ ತುತ್ತರೆ ಅದು ಉಂಡೆ ಹಿಂಗೆ ಮಾಡಿಕೊಟ್ರೆ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಎಷ್ಟು ಪೀಸ್ ಎಷ್ಟು ಕೆಜಿ ತಿಂತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ. ಸೊ ಹಂಗೆ ಬೆಳೆಸಿದಾರೆ ನಮ್ಮನ್ನ ನಮ್ಮ ತಾಯಿ. ಮೊದಲೇ ಕೈ ತುತ್ತಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದರಲ್ಲೂ ಫೇವ್ರೇಟ್ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ನನಗೆ ಇವಾಗಲೂ ಜ್ಞಾಪಕ ಇದೆ. ನಿಜವಾಗ್ಲೂ ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಸುಮ್ಮನೆ ಈ ಸಾಂಗು ಸೆಂಟಿಮೆಂಟ್ ಎಮೋಷ್ನಲ್ ಎಲ್ಲ ಮಾಡ್ತಾರೆ. ಅದು ಅದೃಷ್ಟ ಮಾಡಿದ್ವಿ ನಾವು, ನಮ್ಮ ಅಣ್ಣಂದಿರ ನಮ್ಮ ಅಕ್ಕಂದಿರಲ್ಲ. 5 ಜನನ ಕೂರಿಸ್ಕೊಂಡು ತಿನ್ಸಿರೋದು ನಮ್ಗೆ ಜ್ಞಾಪಕ ಇದೆ. ಹಿಂಗೆ ಅದು ಉಂಡಿ ಅಂದರೆ ಉಂಡೆದ ಅನ್ನ ಸಾರು, ಅದನ್ನೂ ಅಷ್ಟೇ ಅವ್ರ ಕೈಯಲ್ಲಿ ತಿನ್ನಬೇಕು ಅನ್ನೋ ಥರದಲ್ಲಿ ತಿನ್ನಿಸಿದ್ದಾರೆ. ಅದೆಲ್ಲ ನಾವು ಸುಮ್ಮನೆ ಏನೋ ಇಲ್ಲಿ ಕೂತ್ಕೊಂಡು ಹೇಳ್ಕೊಳ್ಳೋದಕ್ಕೆ ಅಂತಲ್ಲ, ಅದು ಆ ನೆನಪು, ಅದಕ್ಕೆ ಮೆಮೊರಿ ಇವಾಗಲೂ ಇದೆ ಅಂದರೆ ಅದೊಂದು ಖುಷಿ. ಅದು ಯಾವುದೋ ಸಿನಿಮಾಲಿ ನೋಡಿದಾಗ ಅಯ್ಯೋ ನಮ್ಗೆ ಹಿಂಗೆ ಆಗಲಿಲ್ವಲ್ಲಪ್ಪ, ಹಿಂಗೆ ಮಾಡಿಸ್ಕೊಳ್ಳಿಲ್ವಲ್ಲ ಅನ್ನೋದಿಲ್ಲ. ನಾವು ಅದನ್ನು ನಾನು ಎಂಜಾಯ್ ಮಾಡಿದ್ದೀವಿ ಅಂತ ಒಂದು. ಹೌದು, ಅಂದರೆ ಆ ಕಾಲದಲ್ಲಿ ಹಾಗೆ ಇತ್ತಲ್ಲ ಸರ್, ಎಲ್ಲರೂ ಫ್ರೀ ಇರ್ತಿದ್ರು ಅನ್ನೋದಕ್ಕಿಂತ ಫ್ರೀ ಮಾಡ್ಕೊತಿದ್ರು. ಫ್ಯಾಮಿಲಿಗೋಸ್ಕರ ಫ್ರೀ ಮಾಡ್ಕೊಳ್ಳೋರು. ಇವಾಗ ಕೆಲಸ ಅದು ಇದು ಅಂದ್ಕೊಂಡೇ ಟೈಮ್ ಈಗ ನೋಡಿ, ಸಿಂಪಲ್ ಹೇಳ್ತೀವಿ ನೋಡಿ, ಎಷ್ಟು ಅಡ್ವಾನ್ಸ್ ಆದಷ್ಟು ಜನ ಎದುರುತ್ತಾರೆ. 2ನೇ ಮಗು ಮಾಡ್ಕೊಳಕ್ಕೆ ಎದುರುತ್ತಾರೆ. ಹೆಂಗಪ್ಪ ಸಾಕೋದು, ಹೆಂಗಪ್ಪ ಜೀವನ ಮಾಡೋದು ಅಂತ. ಅವಾಗ ಹೆಂಗೆ ನಮ್ಮನ್ನೆಲ್ಲ ಬೆಳೆಸೋರು ನಾವೆಲ್ಲ ರಾಕ್ಷಸರು. ಆ್ಯಕ್ಚುಲಿ ನಮ್ಮ ಬ್ರದರ್ಸ್ ಎಲ್ಲರೂ ಒಳ್ಳೆ ಗಂಡ ಇದಿಲ್ಲ. ಯಾಕಿದು ಹೇಳ್ತೀನಿ ಅಂದರೆ, ನಮ್ಮ ಫಾದರ್ ಒಬ್ಬರೇ ಅರ್ನರು. ಸೊ HMTಲಿ ಇದ್ದರು. ನಾವು 5 ಜನ. ಅಂದರೆ ನಮ್ಗೆ ಇವಾಗ ಅನ್ಕೋತಾ ಇದ್ದೀವಿ ನಾವು ಏನಂದರೆ, ನಾವು ನಿಜವಾಗ್ಲೂ 2-3 ಮಕ್ಕಳು ನಾವು ಮೇಂಟೈನ್ ಮಾಡೋಕ್ಕೆ ಆಗಲ್ವಲ್ಲ ಅಂತ ಅನ್ಕೋತೀವಿ. ಹೆಂಗಾಯ್ತು ಅವಾಗ, ಹೆಂಗೆ ಮೇಂಟೈನ್ ಮಾಡಿದ್ರು, ಹೆಂಗೆ ಬೆಳೆಸು, ನಮಗೆಲ್ಲ ಎಜುಕೇಷನ್ ಹೆಂಗೆ ಕೊಟ್ಟರು. ನನಗೆ ಇಬ್ಬರು ಅಕ್ಕಂದಿರೋ ಒಳ್ಳೆಲ್ಲ ಕಡೆ ಮ್ಯಾರೇಜ್ ಮಾಡಿದ್ರು. ಎಲ್ಲ ಅವರೊಬ್ಬರೇ. ನಾವೆಲ್ಲ ಇನ್ನೂ ಬೆಳೀತಾ ಇದ್ದವರು, ನಮ್ಗೆ ಗೊತ್ತೇ ಇಲ್ಲ, ಜವಾಬ್ದಾರಿ ಏನಾದ್ರು ಕೊಡಲಿಲ್ಲ ನಮಗೆ. ನಮ್ಮ ಫಾದರ್ ಪಾಪ ಅಂದರೆ ಏನಕ್ಕೆ ಅದೊಂದು ಖುಷಿ ಆಗುತ್ತೆ. ಎಷ್ಟು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಅವೆಲ್ಲ ಮುಗಿಸಿ ಅವ್ರ ಪಾಣೆಗೆ ಅವ್ರು ಹೋದ್ರು. ಅವರು ಒಬ್ಬನ ಮಗನ ಇಟ್ಕೊಂಡು ನಮ್ಗೆ ಏನೋ ಒಂದೊಂದು ಟೈಮ್ ನಾವು ಫೇಸ್ ಮಾಡಿದ್ದೀವಿ. ಯಾವಪ್ಪ ಹಿಂಗೆ ಅನ್ನೋ ಥರ ನೋಡಿದ್ದೀವಿ ನಾವು. ಆಮೇಲೆ ನೆನ್ಸ್ಕೊಳ್ಳೋದು ನಮ್ದು ಇದು ಪಾಸ್ಟ್ ಅವ್ರು ಹೆಂಗಿದ್ರು ಅನ್ನೋದು. ಆವಾಗ ಅದು ಮತ್ತೆ ಧೈರ್ಯ ತಗೊಳ್ಳೋದು, ಇದು ಯಾವುದು ಕಷ್ಟ ಆಡೋದು. ಸೊ ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸು ಪ್ಲಸ್ ನಿಮಗೆ ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ರೇ ಆ ಧೈರ್ಯ, ಒಂದು ಇನ್ನೊಂದು ಏನೇ ಒಂದು ಇದಕ್ಕಾರ ಸ್ಫೂರ್ತಿ ಆಗೋದಕ್ಕೆ ಸಾಧ್ಯ. ಸರ್, ಅಂಬರೀಷ್ ಸರ್ ಆ್ಯಕ್ಟಿಂಗ್ ಮಾಡ್ತಿದ್ರು. ಸ್ವಲ್ಪ ಕಲೆಗೆ ಹತ್ರ ಇದ್ದಿದ್ದು ಫ್ಯಾಮಿಲಿ ನಿಮ್ಮದು. ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಯಾವಾಗಾದ್ರೂ ಸಿನಿಮಾ ನೋಡಿ ಜ್ಞಾಪಕ ಇದೆಯಾ? ಥಿಯೇಟರ್ಗೆ ಹೋಗಿ ಅಥವಾ ಮನೆಯಲ್ಲಿ?
ಬಟ್ ಸಿನಿಮಾಗೆ ಸುಮಾರು ಸಿನಿಮಾ ಕರ್ಕೊಂಡು ಹೋಗಿದ್ದೆ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಓಕೆ ಅಯ್ಯೋ ಒಂದೊಂದು ರೋನೇ ನಾವು ಫ್ಯಾಮಿಲಿ ಇರ್ತಾ ಇದ್ವಿ. ಉಮಾ ಥಿಯೇಟ್ರ್ ನಮ್ಗೆ ಹತ್ರ, ಓಕೆ ಚಾಮರಾಜಪೇಟೆಯಿಂದ ಉಮಾ ಥಿಯೇಟ್ರ್ ಲೆಕ್ಕ ಇಲ್ಲ. ನಾವು ನಮ್ಮ ಫ್ಯಾಮಿಲಿ ನಮ್ಮ ಫಾದರ್ ಮದರು ಕರ್ಕೊಂಡು ಹೋಗಿದ್ದಾರೆ. ಬೆಳೀತಾ ಬೆಳೀತಾ ನಾವೇ ಹೋಗಂಗಾಗಿದ್ದೀವಿ. ಓಕೆ ಫ್ರೆಂಡ್ಸ್ ಜೊತೆ ಹೋಗಿದ್ದೀವಿ, ಬ್ರದರ್ ಸಿಸ್ಟರ್ಸ್ ಜೊತೆ ಹೋಗಿದ್ದೀವಿ, ಆ ಥರ ತುಂಬ ಸಲ ಹೋಗಿದ್ದೀವಿ. ನಿಮಗೆ ಚಿಕ್ಕವರಿದ್ದಾಗ ಯಾವಾಗಾದರೂ ಅನಿಸುತ್ತೆ ಸರ್, ನಾನು ಸ್ಕ್ರೀನ್ ಮೇಲೆ ಬರಬೇಕು, ನನಗೂ ನೇಮ್ ಫೇಮ್ ಬೇಕು, ನಂದೇ ಇಂಡಿಪೆಂಡೆಂಟಾಗಿ ನಾನು ಹೆಸರು ಮಾಡ್ಕೋಬೇಕು ಇಲ್ಲ, ಅಂತ? ಅಂದರೆ ಟು ಬಿ ಫ್ರಾಂಕ್ ಇದು ಡ್ಯಾನ್ಸ್ ಅಂದರೆ ತುಂಬ ಹುಚ್ಚು ನನಗೆ ಚಿಕ್ಕನಿಂದ. ಅವಾಗಿಂದ? ಆ, ಓಕೆ ಓಕೆ ಚಿಕ್ಕನಿಂದ ನಂಗೆ ಮೈಕಲ್ ಜಾಕ್ಸನ್ದು ಏನಾರ ಇದಕ್ಕೆ ಏನು ಹಿಂಗೆ ಅಷ್ಟು ಕ್ಯೂರಿಯಾಸಿಟಿ ಇಲ್ಲ, ಮಣ್ಣದನ್ನು ನೋಡೋರು ಏನಿದು ಹಿಂಗೆ ಹಿಂಗೆ ಆಮೇಲೆ ಅವು ಇಂಥ ಡ್ಯಾನ್ಸ್ ಹಿಂಗಿರುತ್ತೆ, ಇದು ಇಷ್ಟಪಡೋ ಅದಕ್ಕೆ ಆಸೆ ಪಡ್ತಾರೆ, ಹಿಂಗೆಲ್ಲ ಇದು ಮಾಡ್ತಾಯಿದ್ದು ನೋಡಿ ನಮ್ಮ ತಾಯಿಯವರ ಅಣ್ಣನ ಮಗಳು ಭಾರತಿ ಅಂತ, ಆಮೇಲೆ ಅವಳು ಟಾಪ್ ಕ್ಲಾಸಿಕಲ್ ಡ್ಯಾನ್ಸರ್, ಅವಳು ಭರತನಾಟ್ಯ. ಅವಳು ನ್ಯೂಜಿಲ್ಯಾಂಡಲ್ಲಿದ್ದಾಗ ನನಗೆ ಈ VCR ವಿಡಿಯೋ ಕ್ಯಾಸೆಟ್ ಬರೋದು, ಅದು ನನಗೆ ಬ್ರೇಕ್ ಡ್ಯಾನ್ಸ್ ಕ್ಯಾಸೆಟ್ ನನಗೆ ಕಳಿಸೋಳು. ಅದನ್ನು ನೋಡಿ ಆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಫ್ಯಾಮ್ಲೀಸ್ ಬಂದರೆ ನನಗೆ ಡ್ಯಾನ್ಸ್ ಆಡಿಸ್ತಾ ಇದ್ದಿದ್ದು. ಸೊ ಹಂಗಾಗಿ ಡ್ಯಾನ್ಸ್ ಆಡ್ತಾ 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 ನನಗೆ ಅವಳು ಕ್ಯಾಸೆಟ್ಸ್ ಕಳಿಸೋಳು, ಅದನ್ನು ನೋಡ್ಕೊಂಡು ಮಾಡ್ತಾ ಹಂಗೆ ಕೊರಿಯೋಗ್ರಾಫರ್ ಆಗಿದ್ದು ನಾನು. ಸರ್, ಕ್ಯಾಸೆಟ್ ನೋಡಿಕೊಂಡು ಡ್ಯಾನ್ಸ್ ಕಲಿತು ಕೊರಿಯೋಗ್ರಾಫರ್ ಅದು ತುಂಬ ದೊಡ್ಡ ಅಂದರೆ ವಿಷಯ. ಕಾಲೇಜಲ್ಲೆಲ್ಲ ಆಡ್ತಿದ್ನಲ್ಲ, ನಂದೇನೋ ಒಂಥರ ಡಿಫ್ರೆಂಟ್ ಅನ್ಸೋದು ಅವ್ರಿಗೆ. ಸೊ ಹಂಗೆ ಹೋದಾಗ ಹಿಂಗೆ ಒಂದು ನಗು ಚೆಲ್ಲು ಅನ್ನೋದೆಲ್ಲ ಈಗ ಹಾಡ್ ಮೂವೀಸ್ಗೆ ಸ್ಟಾರ್ಟ್ ಮಾಡಿದೆ ನಾನು ಸುಮ್ಮನೆ ಈ ಥರ. ಆಮೇಲೆ ಅಲ್ಲಿಂದ ರಾಷ್ಟ್ರಗೀತೆ ಸಿನಿಮಾಗೆ ಹೌದು. ಸುಮ್ಮನೆ ಹೋಗಿ ಇದಾಗಿದೆ, ಎಂಟ್ರ್ ಆಗಿದ್ದಲ್ಲಿ. ಅಲ್ಲೇ ಕೆ ವಿ ರಾಜು ಅವರು ಎಕ್ಸ್ಪ್ರೆಷನ್ ಚೆನ್ನಾಗಿ ಮಾಡ್ತಾನೆ, ಒಂದು ಡೈಲಾಗ್ ಕೊಟ್ಟರು ಇದು ಮಾಡ್ತಾನೆ ಅಂದ್ಬಿಟ್ಟು ಫೋರ್ಸ್ ಮಾಡಿ ಹುಚ್ಚಾಗಿ ಬೈದು ಕಳಿಸಿದ್ದು ನನಗೆ. ಓಕೆ ಸರ್, ಇಷ್ಟೊತ್ತವರೆಗೂ ನಾವು ಚೈಲ್ಡ್ಹುಡ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಕೂತ್ಕೊಂಡು ಒಂದ್ಸತಿ ಚೈಲ್ಡ್ಹುಡ್ನ ನೆನೆಸ್ಕೊಂಡ್ರೆ ಏನು ಮಿಸ್ ಮಾಡ್ಕೊತೀರಾ? ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ರದೂ ಸೇರಿ 100% ಎಂಟೈರ್ ಆ ಮನೆ, ನನ್ನ ಚಾಮರಾಜಪೇಟೆ ಮನೆ ಇದೆಯಲ್ಲ, ಆ ಒಂದು ಮನೇನ ಚಾನ್ಸ್ ಎಲ್ಲ ಮಿಸ್ ಮಾಡ್ಕೊಳಕ್ಕೆ. ಆವಾಗ ಇದ್ದಿದ್ದು ನಾವು 2 ಬೆಡ್ರೂಮ್ ಹೌಸು. ಓಕೆ. ಈಗಿನ ಫ್ಯಾಮಿಲೀಸ್ನ ಎಲ್ಲೂ ನಾವು ನೋಡಿಲ್ಲ, ನೋಡೋಕ್ಕೂ ಆಗಲ್ಲ. ಹೌದು ಸರ್. ಒಂಥರ ಚಿಕ್ಕನಿಂದನೇ ನೋಡಿ, ಈಗ ಪ್ಲೇ ಹೋಮ್ ಎಲ್ಲ ಬಂದಿದ್ದೆ ಈಗ ಒಂದು 20 ಇಯರ್ಸಿಂದನೇ ಬಂದಿರೋದು ಇವೆಲ್ಲ. ಸೊ ಅದೊಂಥರ ಸಿಸ್ಟಮ್ಯಾಟಿಕ್, ಒಂಥರ ಡಿಫ್ರೆಂಟಾಗೆ ಬೆಳೀತಾ ಇದ್ದಾರೆ. ಹೌದು. ಆ ಒಂದು ಪ್ರಾಕ್ಟಿಕಲ್ ಲೈಫ್ ಸ್ಟೈಲ್ ಇಲ್ಲ ಈಗೆಲ್ಲ. ಥಿಯರಿ ಒಂಥರ ಡ್ರಾಮ್ಯಾಟಿಕ್ ಆಗಿಬಿಟ್ಟಿದೆ ಮಕ್ಕಳಿಗೆ, ಇನ್ನೇನೂ ಗೊತ್ತಿಲ್ಲ ಅವ್ರಿಗೆ. ಹೌದು. ಆಟ ಅಂದರೆ ಆಟದ ಜಾಗ ಒಂದೇ, ಎಲ್ಲೋ ಒಂದು ಕೋಣೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಾಂದರೆ ಇವಾಗ ಮಾಲ್ಗಳು ಕಳಿಸ್ಬೇಕು, ಅಲ್ಲೇನೋ ಒಂದು ಆಡ್ತಾವೆ ಪಾಪ. ಹೌದು. ಆಮೇಲೆ ಯಾರಿಗೂ ಮಿಂಗಲ್ ಆಗಲ್ಲ, ಯಾರಿಗೂ ಪರಿಚಯ ಇರಲ್ಲ, ಮತ್ತೆ ಮಾತಾಡ್ಸೋದು ಇಲ್ಲ ಸರ್. ಮಾತಾಡ್ಸೋದು ಇಲ್ಲ, ಸುಮ್ಮನೆ ಆಡ್ತಾರೆ, ಕರ್ಕೊಂಬರ್ಬೇಕು, ಅವ್ರಿಗೆ ಅದೇ ಎಂಟರ್ಟೈನ್ಮೆಂಟು. ಅದನ್ನು ನಾನು ನೆನೆಸ್ಕೊಂಡು ಎಷ್ಟೋ ಸಲ ನನ್ನ ಈ ಟ್ರಿಪ್ಗಳಿಗೆ ಅಲ್ಲಿ ಇಲ್ಲಿ ಕರ್ಕೊಂಡೋದಾಗ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ನನ್ನ ಮಗನ ಜೊತೆ. ಅದು ಮಾಡಬೇಕು ಎಲ್ಲ ಪೇರೆಂಟ್ಗಳು. ಹೌದು ಸರ್, ಹೌದು. ಯಾಕೆ ನಮಗೆ ಆಡಿದ್ದೀನಿ ಇದೇನು ಬೋರು ಅನ್ನೋಕ್ಕೆ ಹೋಗೋದೇ ಇಲ್ಲ ನಾನು. ಅದನ್ನೇ ಕಷ್ಟ, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು, ನಾವು ಮಾಡ್ತೀವಿ ಅಷ್ಟೇ. ಓಕೆ ಸರ್, ಇಷ್ಟು ದೂರ ಬಂದು ನಮ್ಮ ಜೊತೆ ಕೂತ್ಕೊಂಡು ಇಷ್ಟ ತನಕ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಫ್ಯಾಮಿಲಿ ಬಗ್ಗೆ, ತಂದೆ ತಾಯಿ ಬಗ್ಗೆ, ಅಣ್ಣ ಅಕ್ಕ, ಟೋಟಲ್ ಆಗಿ ಅವ್ರ ಚೈಲ್ಡ್ಹುಡ್ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.